ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತೊಬ್ರು ಸಿಸ್ಟರು ಒಂದು ಪ್ರಶ್ನೆ ಕೇಳಿದ್ದಾರೆ. ಆ ಪ್ರಶ್ನೆಗೆ ನಾನು ಉತ್ತರ ಕೊಡೋಕ್ಕೆ ಅಂತಾನೆ ಬಂದಿರೋದು. ಸೊ ನಮ್ಮ ಚಾನಲ್ ಅವರು ನಮ್ಮ ಸಬ್ಸ್ಕ್ರೈಬ್ ಅವರೇ, ಚೈತ್ರ ಸಿಸ್ಟರ್ ಅಂತ. ಅವ್ರಿಗೇನಂದರೆ ಪ್ರಶ್ನೆ ಅವ್ರದ್ದು, ನೀವು ಹೇಳ್ತೀರಾ ಬ್ರೋ ನಾವು ಸಪೋರ್ಟ್ ಮಾಡಿ ಅಂತ. ಆ ಚಾನಲ್ ಅವ್ರಿಗೆ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ, ಬೆಳಗ್ಗೆ ನೋಡೋವರೆಗೂ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತಾರಂತ ಅವ್ರದ್ದು ಒಂದು ಡೌಟ್ ಇದೆ. 2 ದಿವಸದಿಂದ ಅವ್ರು ತಲೆ ಕೆಡಿಸ್ಕೊಂಡಿದ್ದಾರೆ, ತುಂಬ ಅಂದರೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಸೊ ಚೈತ್ರ ಸಿಸ್ಟರ್ಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಒಂದು ಮಾತು ಹೇಳ್ತೀನಿ ನೋಡಿ. ಈ ಯೂಟ್ಯೂಬ್ಗೆ ನಾನು ಬಂದಾಗ ನನಗೆ 20 ಸಬ್ಸ್ಕ್ರೈಬ್ ಆಗಿತ್ತು ಸ್ಟಾರ್ಟಿಂಗು, ಫಸ್ಟ್ ಟೈಮು. ಆವಾಗ ಒಂದೇ ಟೈಮು 6 ಸಬ್ಸ್ಕ್ರೈಬ್ ಲೆಸ್ ಆಗಿಬಿಡ್ತು. ಆವಾಗ ನಾನೇನು ಮಾಡಿದೆ, ಏನು ಒಂದೇ ಸಲ ಇದು 6 ಲೆಸ್ ಆಗೋಕ್ಕೆ ಸಾಧ್ಯನೇ ಇಲ್ವಲ್ಲ ಅಂತ, ಏನಿದು ಅಂತ ತಿಳ್ಕೊಂಡೆ. ತಿಳ್ಕೊಂಡಾದ್ಮೇಲೆ ಗೊತ್ತಾಯ್ತು ನನಗೆ. ಆವಾಗಲೇ ನಾನು ಯಾರಿಗೂ ಹೇಳೋಕ್ಕೆ ಹೋಗಿಲ್ಲ, ಯಾಕಂದರೆ ನನ್ನ ಮಾತು ನಂಬರ್ ಯಾರೂ ಇಲ್ಲ. ಸೊ 20 ಸಬ್ಸ್ಕ್ರೈಬ್ ಇಕ್ಕೊಂಡಿರೋನ್ ಮಾತು ಯಾರಾದರೂ ನಂಬ್ತೀರಾ ನೀವು? ಇವನ ಹತ್ರನೇ ಏನಿಲ್ಲ, ಇವನ ಮಾತಿಗೆ ನಾನು ಏನಕ್ಕೆ ನಂಬಲಿ ಅಂತ ತುಂಬ 2-3 ಜನ ಹೇಳ್ದೆ ಈ ಥರ ಆಗುತ್ತಂತ. ಯಾರೂ ನನ್ನ ನಂಬಿಲ್ಲ. ಆವಾಗ ಸರಿ ಆಯಿತು, ನನಗೂ ಒಂದು ಟೈಮ್ ಬರುತ್ತೆ, ನಾನು ಮಾತಾಡ್ತೀನಿ, ನನ್ನ ಹತ್ರನೂ ಜನ ಸೇರ್ತಾರೆ, ಆವಾಗ ನನ್ನ ಮಾತಿಗೆ ಬೆಲೆ ಇರುತ್ತೆ ಅಂತ ನಾನು ಸುಮ್ಮನೆ ಇದ್ದೆ. ಸರಿ ಆಯಿತು ಹೋಗಲಿ ಅಂತ, ಇದನ್ನು ಜಾಸ್ತಿ ಏನು ತಲೆ ಕೆಡಿಸ್ಕೊಳತ್ತಾರೆ, ಎಲ್ಲ ಗೊತ್ತಿರುತ್ತೆ ಕೆಲವ್ರಿಗೆ ಅಂತ ನಾನು ಸುಮ್ಮನೆ ಇದ್ದೆ. ಈ ಚೈತ್ರ ಸಿಸ್ಟರು 2 ದಿವಸದಿಂದ ಕಮೆಂಟ್ ಮಾಡ್ತಾನೆ ಇದ್ರು. ತುಂಬ ತೀರಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಸೊ ಅದ್ರಿಗೆ ಏನು ರೀಸನ್ ಅಂದರೆ ಹೇಳ್ತೀನಿ ನೋಡಿ. ಸ್ಟಾರ್ಟಿಂಗು ನಾವು ಯೂಟ್ಯೂಬ್ ಬಂದಾಗ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ ಗೊತ್ತಾ, ನಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಾರೆ. ಹೆಂಗಂದ್ರೆ ಪ್ರತಿ ಒಬ್ಬರಿಗೂ ನಾವು ಇವಾಗ ವಿಡಿಯೋ ಹಾಕಿದ ತಕ್ಷಣ ನಮಗೆ ಸಬ್ಸ್ಕ್ರೈಬ್ ಇಂಕ್ರೀಸ್ ಆಗುತ್ತಲ್ಲ, ನಾವು ಲೈವಿಂದಾನೇ ಜಾಸ್ತಿ ತೊಗೊಳೋದು ಸಬ್ಸ್ಕ್ರೈಬು. ಇಲ್ಲ ನೀನು ಮಾಡು ನಾನು ಮಾಡು ಅಂತ ತೊಗೊಳೋದು. ನಾವು ಮಾಡೋದು ಅಪ್ಡೇಟು ಅವ್ರಿಗೆ ಹೋಗೇ ಹೋಗುತ್ತೆ, ಅರ್ಥ ಆಯ್ತಾ? ಸೊ ಅವರಾಗೆ ನಮ್ಮ ಹತ್ರನೂ ಸರಿ ಅವ್ರ ಹತ್ರನೂ ಇಬ್ಬರಿಗೆ ತೊಗೊಳೋದೇ ಯೂಟ್ಯೂಬ್ ಅವರೇ ತೊಗೊಳೋದು. ಇವಾಗ ನೀವು ಲೈವಲ್ಲಿ 10 ಸಬ್ಸ್ಕ್ರೈಬ್ ತೊಗೊಳ್ಳಿ, ಅದರಲ್ಲಿ 4 ಆದರೂ ಕಮ್ಮಿ ಆಗೇ ಆಗುತ್ತೆ. ಯಾಕೆ ಕಮ್ಮಿ ಆಗುತ್ತೆ ಅಂದರೆ, ಪ್ರತಿ ಸೆಕೆಂಡು ರಿಫ್ರೆಶ್ ಆಗ್ತಾ ಇರುತ್ತೆ ಯೂಟ್ಯೂಬ್ ಚಾನಲ್ ಪ್ರತಿಯೊಂದು. ಇವಾಗ ನೀವೇ ಅಂದ್ಕೊಳ್ಳಿ, ನಮ್ಮ ವಾಚ್ ಅವರ್ಸ್ ಒಂದು ದಿವಸ ಬಿಟ್ಟು ಯಾಕೆ ಕೊಡ್ತಾರೆ ನಮಗೆ? ಅದು ಲೆಕ್ಕ ಇಟ್ಕೊಂಡು ಕರೆಕ್ಟಾಗಿ ಚೆಕ್ ಮಾಡಿ ಮತ್ತೆ ಕೊಡೋದು ನಮಗೆ, ಅರ್ಥ ಆಯ್ತಾ? ನಾವೇನಾದರೂ ತಪ್ಪು ಮಾಡಿದ್ದೀವಿ ಅಂತ 100 ಸಲ ಚೆಕ್ ಆಗುತ್ತೆ. ಪ್ರತಿ ಸೆಕೆಂಡು ರಿಫ್ರೆಶ್ ಆಗ್ತಾನೆ ಇರುತ್ತೆ. ಯಾಕಾಗುತ್ತೆ ಆ ಥರ? ಅದ್ರಿಗೂ ನಾನು ಉತ್ತರ ಹೇಳ್ತೀನಿ. ಇವಾಗ ಯೂಟ್ಯೂಬಲ್ಲಿ ಎಷ್ಟು ಚಾನಲ್ ಇದೆ ಅಂತ, ಎಷ್ಟು ಕೋಟಿ ಚಾನಲ್ ಇದೆ ಅಂತ ಯಾರಿಗಾದ್ರೂ ಹೇಳೋಕ್ಕಾಗುತ್ತಾ? ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಜನಸಂಖ್ಯೆಗಿಂತ ಯೂಟ್ಯೂಬ್ ಚಾನಲೇ ಜಾಸ್ತಿ ಇದೆ, ಹೌದಾ ಇಲ್ವಾ? ದಯವಿಟ್ಟು ನೀವು ಕನ್ಫ್ಯೂಷನಲ್ಲಿ ಸುತ್ತಾಡಬೇಡಿ. ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ ಗೊತ್ತಾ, ನಿಮ್ಮ ಯೂಟ್ಯೂಬರು ನಮ್ಮನ್ನ ಪರೀಕ್ಷೆ ಮಾಡ್ತಾರೆ. ಹೆಂಗೆ ಪರೀಕ್ಷೆ ಮಾಡ್ತಾರೆ? ಇವಾಗ ನಿಮ್ದೆಲ್ಲ ಏನು ಗೊತ್ತಾ, ಮೊದಲು ಸ್ಟಾರ್ಟಿಂಗ್ ಯೂಟ್ಯೂಬ್ ಬರ್ತೀರಾ, ಏನು ಮಾಡೋದು ನಿಮ್ಮದು ಹೆಣ್ಮಕ್ಳು ಪ್ಲ್ಯಾನ್ ಗೊತ್ತಾ? ಜಾಸ್ತಿ ಹೆಣ್ಮಕ್ಳನ್ನ ನಾನು ನೋಡಿದ್ದೀನಿ. ಫಸ್ಟು ಸಬ್ಸ್ಕ್ರೈಬರ್ನ 1000 ಮಾಡಬೇಕಂತ ನಿಮ್ಮ ಪ್ಲ್ಯಾನು, ಆಮೇಲೆ ವಾಚ್ ಅವರ್ಸ್ ಕೂತ್ಕೋಣ ಅಂತ. ಬರೀ 4 ವಿಡಿಯೋ ಆಗ್ಬಿಟ್ಟು ಸಬ್ಸ್ಕ್ರೈಬಿಂದನೇ ಓಡ್ಕೊಂಡು ಕೂತ್ಕೊಂಡಿರ್ತೀರಾ. ಸೊ ವಿಡಿಯೋ ಮೇಲೆ ನಿಮಗೆ ಗಮನ ಇರೋಲ್ಲ. ಆವಾಗ ನೀವು ಹೆಂಗೋ ಬಿದ್ನೋ ಎದ್ನೋ ಅಂತ 1000 ಮಾಡ್ಕೊಂಡ್ಬಿಡ್ತೀರಾ. ಆಮೇಲೆ ನಿಮ್ಮ ವ್ಯೂಸ್ ಡೆಡ್ ಆಗಿಬಿಡುತ್ತೆ. ಇನ್ನೊಂದು, ಅವಾಗ ನೀವು ಲೈವ್ ಮಾಡೋಕೆ ಕೂತ್ಕೊಂತೀರಲ್ಲ, ಅವಾಗ ವಾಚ್ ಅವರ್ಸು ಮುಂಚೆ ಒಂದು 10-11 ಬರ್ತಾಯಿದ್ರು ಅಂದ್ಕೊಳ್ಳಿ, ಇವರು ಯೂಟ್ಯೂಬ್ ಅವರು ಇನ್ನೂ ತೀರಾ ಕಮ್ಮಿ ಮಾಡಿಬಿಡ್ತಾರೆ. ಹೋಗ್ತಾ ನಿಮ್ಮ ಚಾನಲ್ನ ತುಂಬ ಟೈಟ್ ಮಾಡಿಬಿಡ್ತಾರೆ. ನಿಮಗೆ ಬೇಗ ಹೋಗೋಕ್ಕೂ ಬಿಡಲ್ಲ, ಆ ಥರ ಮಾಡಿಬಿಡ್ತಾರೆ. ಅವರು ತುಂಬ ಹುಷಾರ್ರಿ ಯೂಟ್ಯೂಬು, ನಿಮಗೆ ಗೊತ್ತಿಲ್ಲ. ಈ ಚೈತ್ರ ಸಿಸ್ಟರ್ ಏನು ಅಂದ್ಕೊಂಡಿದ್ದಾರೆ, ನನ್ನ ಚಾನಲಲ್ಲಿ ಬಂದು ಬೇರೆಯವ್ರು ಸಪೋರ್ಟ್ ಮಾಡ್ತೀರಲ್ಲ, ಅವ್ರ ID ತೊಗೊಂಡು ಹೋಗಿ ಮಾಡ್ತಾರಲ್ಲ ಸಬ್ಸ್ಕ್ರೈಬು, ಇವ್ರನ್ನ ಬೆಳಗ್ಗೆ ಆಗೋವರೆಗೂ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತಾರಂತ ಒಂದು ಡೌಟು, ಪ್ರತಿ ಒಬ್ಬರಿಗೂ ಡೌಟು. ಸೊ ಇನ್ನೂ ಕೆಲವರು ಲೈವಲ್ಲಿ ಹೇಳ್ತಾ ಇರ್ತಾರೆ, ನೀವು ಹೋಗಿ ಪೂರ್ತಿ ವಿಡಿಯೋ ನೋಡಿ ಕೆಳಗಡೆ ಮೆಸೇಜ್ ಹಾಕಿ, ಏನೂ ಹೋಗಲ್ಲ ಅಂತ. ಅದು 1 ದಿವಸ ಹೋಗಲ್ಲ, 2 ದಿವಸ, 3ನೇ ದಿವಸ ಮತ್ತೆ ಲೆಸ್ ಆಗುತ್ತೆ ಅವ್ರದ್ದು. ಬೇಕಾದ್ರೆ ನೋಡಿ, ಅದು ಏನಕ್ಕೆ ಗೊತ್ತಾ, ಪ್ರತಿಯೊಂದು ಯೂಟ್ಯೂಬರ್ದು ರಿಫ್ರೆಶ್ ಆಗ್ತಾನೆ ಇರುತ್ತೆ, ಅದ್ರಿಗೆ ನಮ್ಮ ಹತ್ರ ಲೆಸ್ ಆಗೇ ಆಗುತ್ತೆ. ಇನ್ನೊಂದು ನೋಡಿ, 1000 ಆಗಿರುತ್ತೆ ಗೊತ್ತಾ, 1000 ಆದಮೇಲೆ ಸಬ್ಸ್ಕ್ರೈಬು ಅವ್ರಿಗೆ ಲೆಸ್ ಆಗೋದು ತೀರಾ ಕಮ್ಮಿ ಮಾಡಿಬಿಡ್ತಾರೆ. ಯಾಕೆ ಆ ಥರ ಕಮ್ಮಿ ಮಾಡ್ತಾರೆ ಗೊತ್ತಾ? ಅವಾಗ 1000 ಆಗಿರೋರಿಗೆ ಈ ಸಬ್ಸ್ಕ್ರೈಬ್ ಮೇಲೆ ಆಸೆ ಇರೋಲ್ಲ, ಅವ್ರಿಗೇನೋ ವಾಚ್ ಅವರ್ಸ್ ಮೇಲೆ ಆಸೆ ಇರುತ್ತೆ. ಅವ್ರು ಬರೀ ಲೈವಲ್ಲಿ ಕೂತ್ಕೊಂಡಿರ್ತಾರೆ. ಅವ್ರು ವಿಡಿಯೋ ಮಾಡೋವಾಗೂ ನೋಡಿ ಸಬ್ಸ್ಕ್ರೈಬ್ ಜಾಸ್ತಿ ಏನೋ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾರೆ. ಅದೇ 1000ಕ್ಕೂ ಹಿಂದೆ ಇರ್ತಾರಲ್ಲ, ಅವರೆಲ್ಲ ತುಂಬ ಬೇಗ ಇರ್ತಾರೆ, ಬೇಗ ಕನೆಕ್ಟ್ ಆಗಿ ಅಂತ, ಅರ್ಥ ಆಯ್ತಾ? ಸೊ ನೀವು 1000 ತೊಗೊಂಡ್ರು ಏನು ಯೂಸ್ ಇಲ್ಲ. ಎಷ್ಟೋ ಜನ ನನ್ನ ಚಾನಲಲ್ಲಿ 2-2 ಸಾವಿರ ಇಟ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್, ಒಬ್ಬೊಬ್ರು 5-5 ಸಾವಿರನೂ ಆಗಿದ್ದಾರೆ. ಯಾಕಂದರೆ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ. ಚೈತ್ರ ಸಿಸ್, ಈ ಕಮ್ಮಿ ಜಾಸ್ತಿ ಆಗೋದು ತಲೆನೇ ಕೆಡ್ಸ್ಕೊಬೇಡಿ, ಅರ್ಥ ಆಯ್ತಾ? ಇದೆಲ್ಲ ಮಾಮೂಲಿ, ಪ್ರತಿ ಒಬ್ರಿಗೂ ಆಗುತ್ತೆ. ದೊಡ್ಡ ಯೂಟ್ಯೂಬ್ ಅವ್ರಿಗೂ ಕಮ್ಮಿ ಜಾಸ್ತಿ ಆಗುತ್ತೆ. ಆ ಸಿಸ್ಟಮ್ ಇರೋದೇ ಹಂಗೆ, ಅರ್ಥ ಆಯ್ತಾ? ಸೊ 1000 ಆದಮೇಲೆ 1100 ಏನೋ ಆ ಥರ ಆದಮೇಲೆ ನಿಮ್ಮ ಸಬ್ಸ್ಕ್ರೈಬ್ ಚೈತ್ರ ಸಿಸ್ಟರ್, ಆವಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಒಂದು ಸಲ ನೀವು ಚೆಕ್ ಮಾಡಿ ನೋಡಿ. ನನ್ನ ಮಾತಿಗೆ ನೀವು ಬೆಲೆ ಕೊಡ್ತೀರಾ ಅಂದರೆ ನಾನು ಹೇಳ್ದಂಗೆ ಕೇಳಿ, ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ, ನೀವು ವಾಚ್ ಅವರ್ಸ್ ಮೇಲೆ ಗಮನ ಕೊಡಿ. ನಾನು ಕೊಡೋದು ಫಸ್ಟು ವಾಚ್ ಅವರ್ಸ್ಗೆ ಗಮನ ಕೊಡೋದು. ಈ ಸಬ್ಸ್ಕ್ರೈಬ್ ಎಲ್ಲ ನಾನು ಗಮನ ಕೊಡೋಲ್ಲ, ಯಾಕಂದರೆ ಸಬ್ಸ್ಕ್ರೈಬ್ ಈಸಿಯಾಗಿ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಹೋದ್ರೆ ಇವಾಗ ಎಲ್ಲ ಫ್ರೆಂಡ್ಸೇ ಇದ್ದಾರೆ ಲೈವಲ್ಲೆಲ್ಲ, ಕೊಡಿ ಅಂದರೆ ಎಲ್ಲ ಕೊಡ್ತಾರೆ, ಏನು ಕೊಡೋಲ್ಲ, ಕೊಟ್ಟೇ ಕೊಡ್ತಾರೆ. ನೋಡಿ ಇನ್ನೊಂದು ಚೈತ್ರ ಸಿಸ್, ಯಾರು ಯೂಟ್ಯೂಬಲ್ಲಿ ಅನ್ಸಬ್ಸ್ಕ್ರೈಬ್ ಮಾಡಲ್ಲ ಜಾಸ್ತಿ, ಯಾಕಂದರೆ ಯೂಟ್ಯೂಬ್ ಚಾನಲ್ ಅವ್ರಿಗೆ ಗೊತ್ತು 1 ಸಬ್ಸ್ಕ್ರೈಬ್ ಬೆಲೆ ಏನಂತ.
ಸೊ ಅಂಥವ್ರು ಜಾಸ್ತಿ ಜನ ಇಲ್ಲ ರೀ, ಸುಳ್ಳು ಹೇಳ್ಬಾರ್ದು. ಏನಕ್ಕೆ ನನ್ನ ಚಾನಲಲ್ಲಿ ಸರಿ, ಯಾರೇ ಚಾನಲಲ್ಲಿ ಸರಿ ಜಾಸ್ತಿ ಜನ ಇಲ್ಲ. ಆದರೆ ಇದ್ದಾರೆ, ಅಲ್ಲಿ ಇಲ್ಲಿ ಒಂದೊಂದು ಕಂತ್ರಿಗಳಿದ್ದಾರೆ, ಇಲ್ಲ ಅಂತ ಹೇಳಲ್ಲ, ಇದ್ದಾರೆ ಪಕ್ಕ ಇದ್ದಾರೆ. ಸೊ ನೀವೇನು ಮಾಡಬೇಕಂದ್ರೆ ನಿಮ್ಮ ಕೆಲಸದ ಮೇಲೆ ಗಮನ ಕೊಡಬೇಕಷ್ಟೇ. ಈ ಸುಮ್ಮನೆ ಇದು ಇವಾಗೇನೋ ಒಂದೋ ಎರಡೋ ಕಮ್ಮಿ ಆಯಿತು ಅಂತ ತಲೆಗೆ ಟೆನ್ಷನ್ ಹಾಕ್ಕೊಂಡು ಯೂಟ್ಯೂಬ್ಗೋಸ್ಕರನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಕೆಲಸ ಆಗಲ್ಲ. ಯೂಟ್ಯೂಬ್ಗಿಂತ ದೊಡ್ಡದು ನಮ್ಮ ಲೈಫ್ ರೀ, ಆಚೆ ಇದೆ, ಅರ್ಥ ಆಯ್ತಾ? ಯೂಟ್ಯೂಬ್ ಇವತ್ತಿರುತ್ತೆ, ನಾಳೆ ಹೋಗ್ಬಿಡುತ್ತೆ, ಪರ್ಮನೆಂಟ್ ಅಂತೂ ಇರಲ್ಲ ಯೂಟ್ಯೂಬು. ಯಾವಾಗ ಹೋಗ್ತೈತೆ ಸಿಸ್ಟಮ್ಯಾಟಿಕ್ನೆಲ್ಲ ನಂಬಕ್ಕಾಗಲ್ಲ ರೀ. ಮೊದಲು ನಮ್ಮ ಲೈಫ್ನ ನಂಬಬೇಕು, ಅರ್ಥ ಮಾಡ್ಕೊಳ್ಳಿ ಫಸ್ಟು. ಸರಿ, ಅದಾದಮೇಲೆ ಚೈತ್ರ ತುಂಬ ಟೆನ್ಷನಲ್ಲಿದ್ದರು. ನಾನು ಮಾಡಿ ಹೇಳ್ತೀನಿ, ಯಾರಿಗೇ ಇರಲಿ, ನಾನು ಅಷ್ಟು ಬೇಗ ಟೆನ್ಷನ್ ಮಾಡಲ್ಲ, ಆರಾಮಾಗಿರಿ, ಕೂಲಾಗಿರಿ, ಎಲ್ಲ ಸರಿ ಹೋಗುತ್ತೆ ಅಂತ. ಈ ಸಿಸ್ಟಮ್ಯಾಟಿಕ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ ರೀ. ಈ ಹೇಳ್ತಾರಲ್ಲ ಒಂದು ವಾಪಸ್ ತೊಗೊಂಡ್ರೆ 5 ನಿಮಿಷ ಲೆಸ್ ಆಗುತ್ತೆ, ಅದೆಲ್ಲ ಸುಳ್ಳು. ಗೊತ್ತಿದೆಯಾ ಮಾತಾಡಿ, ಗೊತ್ತಿಲ್ಲ ಅಂದರೆ ಸುಮ್ಮನೆ ರೀ. ಏನು ನನಗೆ ಕೋಪ ಬರುತ್ತೆ ಒಂದೊಂದು ಸಲ, ಹೇಳ್ತಾರಲ್ಲ, ತಿಳ್ಕೊಂಡು ಮಾತಾಡಿ. ಯೂಟ್ಯೂಬ್ ಬಗ್ಗೆ ಏನಿದೆ ಮೊದಲು ತಿಳ್ಕೊಳ್ಳಿ ಪ್ರತಿಯೊಬ್ಬರು, ಆಮೇಲೆ ಮಾತಾಡಿ. ಒಬ್ಬ ಯಾರೋ ಬಂದು ಹೇಳ್ತಾನೆ ಈ ಥರ ಮಾಡೋದು, ಅದನ್ನೇ ನಂಬ್ಕೊಂಡಿರ್ತೀರ. ನಿಮ್ಮ ಕೆಲಸನ ಬಿಟ್ಟು ನಾನು ಹೇಳ್ತೀನಿ, ನಿಮ್ಮ ಚಾನಲ್ ಕೆಲಸ ಮಾಡಿ ಫಸ್ಟು. ನೀವು ಕೆಲಸ ಮಾಡಿದ್ರೆ ಪ್ರತಿಯೊಂದು ಸಿಗುತ್ತೆ ನಿಮಗೆ. ನಿಮ್ಮ ಚಾನಲ್ ಮೇಲೆ ಗಮನ ಇರಲಿ, ಆಯಿತಾ? ಚೈತ್ರ ಆಶೀಶ್ ನಿಮ್ಗೆ ಉತ್ತರ ಸಿಕ್ತು ಅನ್ಕೊತೀನಿ. ಇಷ್ಟೇ, ಯೂಟ್ಯೂಬ್ ಅವರೇ ಕಮ್ಮಿ ಜಾಸ್ತಿ ಮಾಡೋದು. ನಿಮ್ದು ಯಾವಾಗ 1000 ಆಗುತ್ತೋ ಆವಾಗ ನಿಮಗೆ ಉತ್ತರ ಸಿಗುತ್ತೆ. ನೋಡಿ, ನನ್ನ ಮಾತಿಗೆ ಯಾರು ಬೆಲೆ ಕೊಡ್ತಾರೋ ಮಾಡಿ ನೋಡಿ. ನಿಮ್ಗೆ 1000 ಆದಮೇಲೆ ಲೆಸ್ ಆಗುತ್ತೆ ಅವ್ರದ್ದು, ಅದಕ್ಕೆ ಕಮ್ಮಿ ಆಗುತ್ತೆ, 1-2 ಅಷ್ಟೇ ಆಗುತ್ತೆ. ಆದರೆ 1000ಕ್ಕೂ ಹಿಂದೆ ಇರ್ತಾರಲ್ಲ, ಅವ್ರನ್ನ ತುಂಬ ಪರೀಕ್ಷೆ ಮಾಡ್ತಾರೆ, ತಾಳ್ಮೆನ ತುಂಬ ಪರೀಕ್ಷೆ ಮಾಡ್ತಾರೆ. ನೀವು 1000 ಆದಮೇಲೆ ನಿಮ್ಗೆ ಆ ಸಬ್ಸ್ಕ್ರೈಬ್ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಇದಾಯ್ತಾ ಸಿಸ್ಟರ್? ನಿಮ್ಗೆ ಉತ್ತರ ಸಿಗ್ತಾ? ನಿಮಗೋಸ್ಕರನ ನಾನು ವೀಡಿಯೋ ಮಾಡಿದ್ದು, ಇದು 2ನೇ ವೀಡಿಯೋ ನಿಮಗೆ ಮಾಡ್ತಾ ಇರೋದು. ಸರಿ, ಆಯಿತು ಬಿಡಿ. ಇನ್ನೊಂದು ಮ್ಯಾಟ್ರ್ ಹೇಳಕ್ಕೆ ಬರ್ತೀನಿ. ಇವಾಗ ಹೆಣ್ಮಕ್ಳು ಏನೇ ಒಂದು ಪ್ರಾಬ್ಲಮ್ ಆದರೂ ಹತ್ಕೊಂಡು ಹೇಳ್ತಾರೆ. ಆವಾಗ ಗಂಡ್ಮಕ್ಳು ಏನು ಮಾಡ್ತಾರೆ, ಅದನ್ನು ನಂಬಿಟ್ಟು ಫಸ್ಟು ಬಂದು ಬೈಯೋದು ಆ ಹುಡುಗನ್ನೇ. ಮೊದಲು ಏನೇ ಒಂದು ಜಗಳ ಆದರೂ 2 ಕಡೆನೂ ವಿಚಾರಿಸಿ ಆಮೇಲೆ ಮಾತಾಡಿ. ಇಲ್ಲಿ ಏನು ಗೊತ್ತಾ, ಹೆಣ್ಮಕ್ಳಿಗೆ ಏನಾದರೂ ಹೇಳಿದ ತಕ್ಷಣ ಗಂಡು ಮಕ್ಳದೇ ತಪ್ಪು ಅಂತ ಓಡ್ ಬಂದು ಮಹಾನ್ ಭಾವರು ಇದ್ದಾರೆ. ನನಗೆ ಅಕ್ಕನಿಗೆ ಹಿಂಗೆ ಹೇಳ್ಬಿಟ್ರು, ತಂಗಿಗೆ ಹಿಂಗೆ ಹೇಳ್ಬಿಟ್ರು, ಒಂದು ಹುಡುಗಿಗೆ ಹಿಂಗೆ ಹೇಳ್ಬಿಟ್ರು ಅಂತ. ಆದರೆ ಹುಡುಗನಿಗೆ ಏನಾದರೂ ಪ್ರಾಬ್ಲಮ್ ಆದರೂ ಒಂದು ಹುಡುಗನೂ ಬರೋಲ್ಲ. ಏನೇ ಒಂದು ಮ್ಯಾಟ್ರ್ ಆದರೂ ಇಬ್ಬರ ಹತ್ರನೂ ತಿಳ್ಕೊಂಡು ಆಮೇಲೆ ನೀವು ಮಾತಾಡಿ. ದೊಡ್ಡದಾಗಿ ಬರೋದಲ್ಲ ಮಹಾನ್ ಭಾವರ ಥರ. ಒಂದು ಹುಡುಗಗೆ ಏನಾದರೂ ಪ್ರಾಬ್ಲಮ್ ಆದರೂ ಒಂದು ಹುಡುಗ ಬಂದು ನಿಂತ್ಕೊತಾನ? ಇಲ್ಲ ಅಂತಲ್ಲ, ಆಚೆನೂ ನಾನು ಹೇಳ್ತಾ ಇದ್ದೀನಿ, ಹುಡುಗರಿಗೆ ಬೆಲೆ ಕಮ್ಮಿ ರೀ, ಓಪನ್ ಆಗಿ ಹೇಳ್ತೀನಿ. ಅದೇ ಒಂದು ಹುಡುಗಿ ಹತ್ಕೊಂಡು ಹೇಳ್ಬಿಟ್ರೆ, ಅಯ್ಯೋ ಹುಡುಗಿಗೆ ಹೇಳ್ಬಿಟ್ರು ಅಂತ 10 ಜನ ಬರ್ತಾರೆ. ಆದರೆ ನಮ್ಗೇನಾದರೂ ಪ್ರಾಬ್ಲಮ್ ಆದರೂ ಒಬ್ಬ ಬರ್ತಾನ? ನನಗೆ ಬರೋದು ಬೇಡ, ನಾನು ನೋಡ್ಕೊತೀನಿ. ನಾನು ಒಂದು ವೀಡಿಯೋ ಮಾಡಿದ್ದೆ, ಅದ್ರಲ್ಲಿ ಮಹಾನ್ ಭಾವರು ಬಂದ್ಬಿಟ್ಟು ಹೇಳೋದೇನು ಬಂದ್ರೆ, ಒಂದು ಹುಡುಗಿ ಬಗ್ಗೆ ಹಂಗೆ ಮಾಡಿದೆ, ಹುಡುಗಿಗೆ ಹಿಂಗಾಗುತ್ತೆ ಹಂಗಾಗುತ್ತೆ, ಅವ್ರ ಮನೇಲಿ ಇದ ಫ್ಯಾಮಿಲಿ ಇಲ್ವಾ, ಅವ್ರಿಗೆ ಹಿಂಗೆ ಗೊತ್ತಾಗುತ್ತೆ ಅಂತಾರೆ. ನಮಗೇನು ಫ್ಯಾಮಿಲಿ ಇರಲ್ವಾ? ನಮಗೆ ಮಾನ ಮರ್ಯಾದೆ ಇರಲ್ವಾ? ಹೇಳಿ, ಯಾರಾದರೂ ಬಂದು ನಿಂತ್ಕೊತೀರಾ? ಒಂದು ಹುಡುಗ ಪ್ರಾಬ್ಲಮ್ ಅಂದರೆ ಯಾರು ಬಂದು ನಿಂತ್ಕೊಳಲ್ಲ, ನಾವೇ ನಿಂತ್ಕೊಬೇಕು. ಮೊದಲು 2 ಕಡೆ ವಿಚಾರಿಸಿ ಆಮೇಲೆ ಮಾತಾಡಿ, ಅಷ್ಟೇ ನಾನು ಹೇಳೋದು ನಿಮಗೆ. ಪ್ರತಿ ಒಬ್ಬರಿಗೂ ಹೇಳೋದು ನಾನು ಅಷ್ಟೇ. 2 ಕಡೆನೂ ವಿಚಾರಿಸಿ ಮೊದಲು, ಆಮೇಲೆ ಮಾತಾಡಿ. ಗೊಳೋ ಅಂತ ಕೂತ್ಕೊಂಡು ಹತ್ಕೊಂಡಿರ್ತಾರಲ್ಲ, ಅವ್ರೇನು ಸುಳ್ಳು ಹೇಳಲ್ವಾ? ಅಣ್ಣ ತಂಗಿ ಅಕ್ಕ ಹೇಳ್ತಾರಲ್ಲ, ಅವ್ರು ಯಾವತ್ತೂ ಸುಳ್ಳು ಹೇಳಲ್ವಾ? ಎಲ್ಲರೂ ಹೇಳ್ತಾರೆ, ಅರ್ಥ ಆಯ್ತಾ? ಪ್ರತಿ ಒಂದನ್ನ ಯೋಚನೆ ಮಾಡಿ ಮಾತಾಡಿ ಯೂಟ್ಯೂಬಲ್ಲಿ. ಅಷ್ಟು ಬೇಗ ಯಾರನ್ನೂ ನಂಬೇಡ್ರಿ, ನನ್ನೂ ಸೇರಿಸಿ ನಾನು ಹೇಳ್ತಾ ಇದ್ದೀನಿ. ಅಷ್ಟು ಬೇಗ ನಿಮ್ಮ ಮನ್ಸಿಗೆ ಅನಿಸ್ಬೇಕು ಇವ್ನು ಸರಿ ಇದ್ದಾನೆ ಅಂತ, ಆವಾಗ ನಂಬಿ. ಅದು ಬಿಟ್ಟು ಹೇಳಿದ ತಕ್ಷಣ ನಂಬಿಡೋದಲ್ಲ. ನಾನು ಇವಾಗ ಹೇಳೋ ಮಾತು ನಿಮಗೆ ಮನ್ಸಿಗೆ ಅನಿಸ್ಬೇಕು, ಇವ್ನು ಹೇಳೋದು ಸರಿ, ಇವ್ನ ಮಾತಲ್ಲಿ ಏನೋ ಇದೆ ಅಂತ, ಅರ್ಥ ಆಯ್ತಾ? ಸೊ ಇಷ್ಟು ಹೇಳ್ಬಿಟ್ಟು ಚೈತ್ರ ಆಶೀಶ್, ನೀನು ತಲೆನೇ ಕೆಡ್ಸ್ಕೊಂಬೇಡ. ಇಷ್ಟೇ ಆಗಿದ್ದು ಮ್ಯಾಟ್ರು. ಯೂಟ್ಯೂಬ್ ಅವರೇ ಕಮ್ಮಿ ಜಾಸ್ತಿ ಮಾಡ್ತಾರೆ ಪ್ರತಿ ಒಬ್ಬರಿಗೂ. ಬೇರೆಯವ್ರು ಏನೇನು ಹೇಳ್ತಾರೋ ಅದೆಲ್ಲ ಕೇಳ್ಕೊಂಡು ಕೂತ್ಕೊಂಬೇಡ, ಅರ್ಥ ಆಯ್ತಾ? ನಿನ್ನ ಕೆಲಸ ಏನಿದೆ, ನಿನ್ನ ಕೆಲಸದ ಮೇಲೆ ಫೋಕಸ್ ಮಾಡು. ನನ್ನ ಮಾತಿಗೆ ನೀನು ನಂಬಿಕೆ ಕೊಡ್ತೀನಿ ಅಂತ ನಿನ್ನ ಕೆಲಸದ ಮೇಲೆ ಮಾತ್ರ ಫೋಕಸ್ ಇರಬೇಕು. ಹೊಸ ವೀಡಿಯೋ ಒಂದು ಹಾಕಿದೆಯಾ, ಸಕ್ಕತ್ತಾಗಿದೆ, ಅದೇ ಥರ ಮಾತಾಡು, ನಿಮಗೆಲ್ಲ ಒಳ್ಳೇದಾಗುತ್ತೆ, ಅರ್ಥ ಆಯ್ತಾ? ಪ್ರತಿ ಒಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಕೆಲಸದ ಮೇಲೆ ಫೋಕಸ್ ಕೊಡಿ, ಬೇರೆಯವ್ರ ಮಾತು ಮೇಲೆ ಅಲ್ಲ ಅಂತ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾತಾಡಿರೋ ಮಾತಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಹೇಳಿ, ತಿದ್ಕೊಳ್ಳೋಣ. ಅದರಲ್ಲಿ ಏನಿದೆ ಅಂತ ಸಿಸ್ಟರ್ ಚಾನಲು ಇನ್ನೊಂದು ಸಲ ನಾನು ಟೈಟಲಲ್ಲಿ ಹಾಕಿರ್ತೀನಿ. ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿ ನಮ್ಮ ಚೈತ್ರ ಆಶೀಶ್ಗೆ. ಅವ್ರು ಯಾಕಂದರೆ ಬೇಜಾರಲ್ಲಿದ್ದಾರೆ. ಸೊ ಬೇಜಾರಲ್ಲಿರೋರಿಗೆ ಸ್ವಲ್ಪ ಖುಷಿ ಮಾಡೋಣ ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಸರಿ, ಹಿಂಗಂತ ದಯವಿಟ್ಟು ನಿಮ್ಮ ಚಾನಲ್ ಮೇಲೆ ತುಂಬ ಫೋಕಸಲ್ಲಿರಿ. ಇಲ್ಲಿ ಬರೋ ಮಾತಿಗೆಲ್ಲ ನಂಬ್ಕೊಂಡು ಕೂತ್ಕೊಂಬೇಡಿ. ಇಲ್ಲಿ 1000 ಸೇರಿಸಿ ಮಾತಾಡೋರೆ ಮಹಾನ್ ಭಾವರಿದ್ದಾರೆ. ಹಂಗಂತ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ತುಂಬ ಸೆಕೆ ಹೊಡಿತಾ ಇದೆ. ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.